ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರಾಯ ಮೂರ್ತಯೇ ಬ್ರಹ್ಮಣೇ ನಮಃ. ಬ್ರಹ್ಮಣೇ ನಮಃ. ಆತ್ಮೀಯರೇ, ಈ ವರ್ಷದ ಯುಗಾದಿ ಫಲ ಸಿಂಹರಾಶಿಯವರಿಗೆ ಏನಿದೆ? ಮಘ ನಕ್ಷತ್ರದ 4 ಪಾದದವರು, ಪುಬ್ಬ ನಕ್ಷತ್ರದ 4 ಪಾದದವರು, ಉತ್ತರ ನಕ್ಷತ್ರದ 1ನೇ ಪಾದ. ಇದು ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ. ಸೂರ್ಯನು ಈಗಾಗಲೇ ಸಪ್ತಮ ರಾಶಿಯಲ್ಲಿದ್ದಾನೆ, 7ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿದ್ದಾಗ ದಾಂಪತ್ಯಕ್ಕೆ ತೊಂದರೆಯಂತೆ, ಗಂಡ ಹೆಂಡತಿಯರು ಮಾತುಕತೆ ಬಿಡ್ತಾರಂತೆ, ಕೌಟುಂಬಿಕವಾಗಿ ನಷ್ಟ ಉಂಟಾಗ್ತಿದೆಯಂತೆ, ಮಕ್ಕಳಿಗೆ ಬೇಸರ ಉಂಟಾಗ್ತಿದೆಯಂತೆ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಜೊತೆಯಲ್ಲಿ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಆತಂಕ ಉಂಟಾಗುವಂತಹ ಸಾಧ್ಯತೆ. ವಿವಾಹ ಆಗದೇ ಇರತಕ್ಕಂಥವರಿಗೆ ಗುರುಬಲ ಇಲ್ಲ. ಈ ವರ್ಷ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಮಧ್ಯಂತರದಲ್ಲಿ ನಿಮ್ಮ ರಾಶಿಗೆ ಬರ್ತಾನೆ, ಬಂದು ಮತ್ತೆ ಪುನಃ ವ್ಯಯಕ್ಕೆ ಹೋಗ್ತಾನೆ. ಆದ್ದರಿಂದ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಆಸ್ಪದ ಇಲ್ಲ. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಶನಿ ಮಹಾತ್ಮ, 8ನೇ ಮನೆಯಲ್ಲಿ ಶನಿ ಇದ್ದಾಗ ಏನು ಮಾಡ್ತಾನೆ? ಅಪವಾದ ಭಯಂ, ಚೋರ ಭಯಂ, ವಿಷಪ್ರಾಣಿ ಭಯಂ, ವಾಹನ ಭಯಂ, ನಷ್ಟ ಭಯಂ, ಆರೋಗ್ಯ ಭಯಂ ಕುರುತೆ ಶನಿ. ಆರೋಗ್ಯ ಭಯದವರೆಗೆ ಇದೆ. ಜೊತೆಯಲ್ಲಿ ಬಂಧನ ಭಯಂ ಕುರುತೆ ಶನಿ. ಕೆಲವರಿಗೆ ಬಂಧನ, ಸ್ವಲ್ಪ ಹುಷಾರಾಗಿರಿ. ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಸೋಲು. ಕೆಳಗಿನ ಕೋರ್ಟಲ್ಲಿ ನಿಮ್ಮಂತೆ ಆಗಲಿಲ್ಲ, ಮೇಲಿನ ಕೋರ್ಟಿಗೆ ಹೋಗ್ತೀರಿ, ಅಲ್ಲೂ ಸಹಿತವಾಗಿ ಸೋಲು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನಸ್ಸಿಗೆ ಆಘಾತ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರಗಳು ಕೆಳಮಟ್ಟಕ್ಕೆ ಇಳಿತದೆ, ಕೈ ಸೋಲ್ತದೆ. ಜೊತೆಯಲ್ಲಿ ಗತಿಸಿ ಹೋದಂತಹ ಹಿರಿಯವರ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು, ಪಿತೃದೋಷಾದಿಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪ್ರೇತೋದ್ಧಾರ ಅಥವಾ ಪಿತೃಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕುಟುಂಬಕ್ಕೆ ಅಂಟಿದ ದೋಷ ಪರಿಹಾರವಾಗ್ತದೆ. ಎಂಥ ದೋಷ ಅಂಟುತ್ತದೆಯಾ? ಖಂಡಿತವಾಗಿಯೂ ದೋಷ ಇದ್ದೇ ಇರ್ತದೆ, ಅಂಟುತ್ತದೆ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಿತೃಶಾಂತಿ. ಜೊತೆಯಲ್ಲಿ ಸೂರ್ಯನಾರಾಯಣ ಮಂತ್ರ ಹೋಮ. ಇದು ಸಿಂಹರಾಶಿಯವರಿಗೆ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೂರ್ಯನಾರಾಯಣ ಮಂತ್ರ ಜಪ, ಮಂತ್ರ ಹೋಮ ಇವುಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುವಂತಹ ಲಕ್ಷಣಗಳು. ನಿಮಗೆ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಆಗಿ ಬರುವಂತಹ ದಿಕ್ಕುಗಳು. ಪೂರ್ವ ದಿಕ್ಕಾದರೆ ಅತ್ಯಂತ ಶ್ರೇಷ್ಠ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ನೀವು ಧರಿಸಬೇಕಾಗಿರ್ತಕ್ಕಂತಹ ಮಾಲೆ ರುದ್ರಾಕ್ಷಿ ಮಾಲೆ. ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ನಿಮಗಿರುವಂತಹ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕಷ್ಟ ಬರ್ತದೆಯಾ? ಖಂಡಿತವಾಗಿಯೂ ದಾಂಪತ್ಯದಲ್ಲೇ ಕಷ್ಟ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿವಾಹ ಆದಂತಹ ದಂಪತಿಗಳಿಗೆ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದರಲ್ಲೂ ಮಾಂದಿ ದೋಷ ಏನಾದರೂ ಸೇರಿಕೊಡ್ತು ಅಂತಾದರೆ ನಿಮ್ಮನ್ನು ನಿರ್ಜೀವಿಯನ್ನಾಗಿ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸ್ವಲ್ಪ ಆಲೋಚನೆ ಮಾಡಿ ವ್ಯವಹರಿಸಿ, ದೃಷ್ಟಿ ಇಟ್ಟು ಯೋಚನೆ ಮಾಡಿ ಹೆಜ್ಜೆ ನಡಿ. ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣಗಳು. ನೀವು ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ. ಸೂರ್ಯನಾರಾಯಣದ ಉಪಾಸನೆಯನ್ನು ಕಠಿಣವಾಗಿ ಮಾಡಿ. ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳೆಲ್ಲ ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಬಳಸಿಕೊಳ್ಳುವುದರಿಂದ ಕ್ಷೇಮ. ಶಿವ ನಿಮ್ಮ ಅಧಿಪತಿ. ಶಿವನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಸಿಂಹರಾಶಿಯವರಿಗೆ ಇದು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಮಿತ್ರರಿಗೆಲ್ಲ ತಿಳಿಸಿ. ಜೊತೆಯಲ್ಲೇ ನನ್ನ ನಂಬರ್ಗಳಿದ್ದಾವೆ, ಫಾಲೋ ಮಾಡಿ. ಶುಭವಾಗುತ್ತೆ, ಮಂಗಳವಾಗುತ್ತೆ. ಶುಭವಸ್ತು.